ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ಅವರು ಅನಾರೋಗ್ಯದಿಂದ ಇವತ್ತು ವಿಧಿವಶರಾಗಿದ್ದಾರೆ. ಧರ್ಮೇಂದ್ರ ಅವ್ರಿಗೂ ಕರ್ನಾಟಕಕ್ಕೂ ಭಾರಿ ಅವಿನಾಭಾವ ಸಂಬಂಧ ಇದೆ. ಅದರಲ್ಲೂ ಪ್ರಮುಖವಾಗಿ ರಾಮದೇವರ ಬೆಟ್ಟಕ್ಕೂ ಧರ್ಮೇಂದ್ರ ಅವ್ರಿಗೂ ಸಾಕಷ್ಟು ಒಡನಾಟ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಬೆಟ್ಟದಲ್ಲೇ ಶೋಲೆ ಸಿನಿಮಾವನ್ನು ಚಿತ್ರೀಕರಣವನ್ನು ಮಾಡಿದರು. ಹಾಗಾಗಿ ಈ ಒಂದು ಬೆಟ್ಟದಲ್ಲಿ ಸದ್ಯ ಸಾಕಷ್ಟು ಅವಿನಾಭಾವ ನಂಟನ್ನು ಹೊಂದಿದ್ರು. ಸದ್ಯ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಶೋಲೆ ಸಿನಿಮಾ ಚಿತ್ರೀಕರಣ ಆದಂತಹ ಬೆಟ್ಟ. ಈ ಒಂದು ಬೆಟ್ಟದಲ್ಲಿ 3 ವರ್ಷಗಳ ಕಾಲ ಸೆಟ್ಟನ್ನು ಹಾಕಿ 2 ವರ್ಷಗಳ ಕಾಲ ಚಿತ್ರೀಕರಣವನ್ನು ಮಾಡಿದರು. ಪ್ರಮುಖವಾಗಿ ಬಾಲಿವುಡ್ನ ನಟರಾಗಿರ್ತಕ್ಕಂಥ ಧರ್ಮೇಂದ್ರ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಹಣ ಸಹಾಯ ಆಗಿರ್ಬೋದು, ಹಾಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಇಲ್ಲಿಯ ಜನರ ಮನವನ್ನು ಗೆದ್ದಿದ್ರು. ಅನಾರೋಗ್ಯದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಕಷ್ಟು ನೋವು ತಂದಿದೆ ಅಂತ ಇಲ್ಲಿಯ ಸ್ಥಳೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ 1975ರಲ್ಲಿ ಚಿತ್ರೀಕರಣ ಕಂಡಂತಹ ಶೋಲೆ ಸಿನಿಮಾ ಏನಿದೆ ಇಂದಿಗೆ 50 ವರ್ಷವನ್ನು ತುಂಬಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಮಂದಿ ಕೂಡ ಈ ಒಂದು ಬೆಟ್ಟಕ್ಕೆ ಶೋಲೆ ಬೆಟ್ಟ ಅಂತಲೇ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಈಗಲೂ ಕೂಡ ಬಂದಂಥ ಪ್ರವಾಸಿಗರು ಶೋಲೆ ಸಿನಿಮಾ ಚಿತ್ರೀಕರಣ ಆದಂತಹ ಬೆಟ್ಟವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಸಾವಿರಾರು ಮಂದಿ ಬಂದು ಪ್ರತಿದಿನ ವೀಕ್ಷಣೆಯನ್ನು ಮಾಡ್ತಾರೆ. ಸ್ಥಳೀಯರಾದಂಥ ಬ್ಯಾಟಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಬ್ಯಾಟಪ್ಪ ಅವರೇ, ನೀವು ಧರ್ಮೇಂದ್ರ ಅವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನೋಡಿದ್ರಾ? ಹೇಗಿದ್ರು ಏನು ಅಂತ? ನೋಡಿದ್ದು ಚೆನ್ನಾಗಿದ್ರು, ಆಳು ಚೆನ್ನಾಗಿದ್ರು ಅವರು. ಅಂದರೆ ಎಲ್ಲ ಚೆನ್ನಾಗಿದ್ರು. ಆಳು ಬಂದು ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿ ಗೇಟ್ ಮಾಡಿದ್ರು, ಆಫೀಸ್ ಮಾಡಿದರು. ಯಾರ ಮಂತ್ರಿ ನಿಲ್ತಿದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಮಾತಾಡ್ಸ್ಕೊಂಡು ಆಮೇಲೆ ಬೆಟ್ಟಕ್ಕೆ ಹೋಯ್ತಾ ಇತ್ತು ಅವರು. ಇಲ್ಲಿ ಊರು ಸಿಪ್ಪಿನಾರ್ ಅಂತ ಕಟ್ಟಿದ್ರಲ್ಲ, ಅಲ್ಲಿಗೆ ಶೂಟಿಂಗ್ ತಕ್ಕ ಹೋಯ್ತಾ ಇತ್ತು. ಮಾತಾಡಿಸ್ದೆ ಮಾತ್ರ ಹೋಯ್ತಾ ಇರಲಿಲ್ಲ. ಲೈನ್ ನಿಂತಿದ್ರೆ ಎಲ್ಲರೂ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲರೂ ಮಾತಾಡಿಸ್ಬಿಟ್ಟು ಆಮೇಲೆ ಮೇಲೆ ಹೋಯ್ತಾಯಿದ್ರು. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಕರಿಗೆ ಏನಾರು ಊಟದ ವ್ಯವಸ್ಥೆ ಆಗಿರ್ಬೋದು, ಹಣದ ವ್ಯವಸ್ಥೆ ಏನಾದ್ರು ಕೊಡೋರು ಏನು ಅಂತ? ಮುತ್ಕೂರಿಗೆ ಮೋಟ್ರ್ ಮಾತ್ರ 100 ರೂಪಾಯಿ ಕೊಡ್ತಾಯಿದ್ರು. ಮುತ್ಕಿಗೆ 100, ಮುತ್ಕುನ್ಗೆ 100. ಅಂದರೆ ಅಲ್ಲಿ ಏನಾದ್ರು ಶೂಟಿಂಗ್ ಅನ್ನ ಊಟದ ಟೈಮಲ್ಲಿ ಹೋದರೆ ಉನ್ಕೋ ಬೇಕು ಅಂದಲ್ಲ ಗರೀಬ್ ಬದ್ಮೆ ಕಾನದಾಲ್ದಲ್ಲ ಅಂತ ಹೇಳೋರು. ಅಂದರೆ ಇಲ್ಲೇ ಏನಾದ್ರು ಉಳ್ಕೊಳ್ಳಾರ ಅಥವಾ ಎಲ್ಲ ಉಳಿತಾರ? ಬೆಂಗಳೂರು ಹೊಟ್ಟವರು ಹೋಟ್ಲಲ್ಲಿ ಇಳ್ಕೊಳ್ಳೋರು. ಈ ಕುದುರೆಯವ್ರು ಮಾತ್ರ ಇರ್ತಾಯಿತ್ತು ಇಲ್ಲಿ. ಕುದುರೆಯವರು ಬೇರೆಯವರು ಇರ್ತಾವೆ. ಬಾಕಿ ಎಲ್ಲ ಭಟ್ರೆಲ್ಲ ಇಲ್ಲೇ ಇರೋರು, ಬಾಕಿ ಎಲ್ಲ ಹೊಟ್ಟೋಗೋರು. ನೀವು ಆ ಸಂದರ್ಭದಲ್ಲಿ ಎಷ್ಟನೇ ವಯಸ್ಸು, ಏನೇನೆಲ್ಲ ಅವ್ರಿಗೆ ಏನಾರು ಸಹಾಯ ಏನಾರು ಮಾಡಿದ್ರೆ ಏನು? ನಾವೇನು ಸಹಾಯ ಮಾಡಿಲ್ಲ, ನಮಗೆ ಅವರೇ ಸಹಾಯ ಮಾಡೋರು. ಪಾಪ ಕೆಲಸ ಸ್ವಲ್ಪ ಅಂತಾರೆ. ಅವಾಗ ಬರಗಾಲ, ನಮಗೆ ಊಟದ ವ್ಯವಸ್ಥೆ ಇಲ್ಲ. ಊಟದ ಟೈಮ್ ಹೋದರೆ ಊಟ ಹಾಕಿ ಇವರೆಲ್ಲ ಅಂತ ಮಕ್ಕಳಿಗೆ ಅವ್ರಿಗೆ ಯಾರು ಬಂದು ಅವ್ರಿಗೆಲ್ಲ ಊಟ ಹಾಕಿ ಅಂತ ಭಟ್ರುಗಳಿಗೆ ಹೇಳೋರು, ಅವ್ರಿಗೂ ಊಟ ಕೊಡಿ ಅಂತ. ಊಟ ತಿಂದಿದ್ದೀವಿ ನಾವು, ಸುಳ್ಳು ಹೇಳ್ಬಾರ್ದು. ಅವ್ರ ಕಡೆಯಿಂದ ಅನ್ನ ತಿಂದಿದ್ದೀವಿ. ಅವನ ಮಗನ ಪಿಕ್ಚರಲ್ಲಿ ಲೋಹದಲ್ಲಿ ಆಗಿ ಹಾಕ್ನೆಲ್ಲ ಹೋಗಿ ಕೆಲಸ ಮಾಡಿದ್ವಿ. 600 ರೂಪಾಯಿ ಕೂಲಿ ಕೊಡ್ತಾರೆ ಅವಾಗ. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ರಾಮದೇವ್ರ ಬೆಟ್ಟವನ್ನು ಎಷ್ಟು ನೆನೆಸ್ಕೋತಿದ್ರು ಅಂತ? ರಾಮದೇವ್ರ ಬೆಟ್ಟಕ್ಕೆ ಹೋಗಿ ಫಸ್ಟ್ ಬತ್ತು ಶೂಟಿಂಗ್ ಮುಂಜಾನೆ ಪೂಜೆ ಮಾಡಿಸ್ಕೊಬಿಡೋರು. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮೆಟ್ಟಿಳಿದು ಬಂದು ಆಮೇಲೆ ಶೂಟಿಂಗ್ ಚಾಲೂ ಮಾಡ್ತಾ ಕ್ಯಾಮ್ರಾ ಪೂಜೆ ಮಾಡಿಬಿಟ್ಟು. ಪ್ರೀತಿಯಿಂದ ರಾಮದೇವ್ರ ಬೆಟ್ಟನ ಏನಂತ ಕರೆಯೋರು? ರಾಮ್ಗಾಡು ಅಂತ ಕರೆಯೋರು. ಅಮಿತಾಬ್ ಬಚ್ಚನ್ ಅವರು ಕೂಡ ಅವ್ರ ಜೊತೆನೇ ಯಾವಾಗಲೂ ಇರ್ತಿದ್ರಾ? ಯಾವಾಗ ಇರ್ತಿದ್ರು. ಅವ್ರದ್ದೇ ಅಲ್ವೇ ಇರೋದು ಮೇನ್, ಇಬ್ಬರದು ಜೊತೆಲೇ ಇರ್ತಿದ್ರು. ಅಮಿತಾಬ್ ಬಚ್ಚನ್ ಸೊತ್ತಾಗ ಹೊಸಿ ಮಾಡೋರು. ಅವ್ರು ಹೊಸಿಗೆ ಓಡಾಡಿದ್ರ ಅಲ್ಲಿ ಶೂಟಿಂಗ್ನ ಸೊತ್ತೋಯ್ತಾರಲ್ಲ, ಗೋಳಿ ಪೈರ್ ಮಾಡಿಬಿಟ್ಟು ಎಲ್ಲ ನೋಡಿದ್ದೀವಿ. ಅದು ಸಾಯೋ ಜಾಗನೂ ಗೊತ್ತು, ಪ್ರತಿಯೊಂದು ಗೊತ್ತು. ರಿಕಾರ್ಡ್ ಗೊತ್ತು, ದೋಸುತ್ತು ರಿಕಾರ್ಡ್ ಅದಲ್ಲ, ಅದು ಎಲ್ಲ ನೋಡಿದ್ವಿ ನಾವು. ಇಲ್ಲಿ ಊರಿರ್ಲಿಲ್ಲ, ಈಗ ಊರಾಗಿರೋದ? ಇಲ್ಲಿ ಸೋಲೆ ಮುಗಿದ ಮೇಲೆ ಊರಾದದ್ದು. ಮೊದಲಿನ ಜಮೀನು, ರೈತರ ಜಮೀನು. ಈ ಊರಾಗಿರೋದು ಈಗ ಗೌಮಾಳ. ಅದು CM ಲಿಂಗಪ್ಪನವರು ಈ ಬಡವರಿಗೆ ಅಂದ್ಬಿಟ್ಟು ಜಾಗ ಕೊಟ್ಬಿಟ್ರಲ್ಲಿ. ಆ ಊರ ಪಕ್ಕದಲ್ಲೇ ಮಸೀದಿ ಕಟ್ಟಿದ್ರು. ಧರ್ಮೇಂದ್ರ ಹಿಂದೆ ಮಸೀದಿಯಿಂದ ಮಾತಾಡ್ತಾರಲ್ಲ, ಹೇಮಮಾಲಿನಿಗೆ ದೇವಸ್ಥಾನಕ್ಕೆ ಹೋದಾಗ ಇಲ್ಲೇನೆ. ವಾಟರ್ ಟ್ಯಾಂಕು ಇಲ್ಲೇನೆ. ಮದುವೆ ಆಗದೆ ಹೋದರೆ ಮ್ಯಾಲಿಂದ ಸೊತ್ತೋಯ್ತೀನಿ ಅಂತಾರಲ್ಲ, ಅದೂ ಇಲ್ಲೇನೆ. ಕಟ್ಟಾಕೋದು ಮಾತ್ರ ಲಾಸ್ಟ್ ಆ ಮೂಲೆಯಲ್ಲಿ ಧರ್ಮೇಂದ್ರ ಕಟ್ಟಾಕೋದು. ಅದೆಲ್ಲ ನೀವು ವೀಕ್ಷಣೆ ಮಾಡಿದ್ದೀರಿ, ನೋಡಿದ್ದೀರಿ? ಬಾಂಬೆ ಕಡೆಯವ್ರು ಬಂದರೆ ಎಲ್ಲ ಕರ್ಕೊಯ್ತೀನಲ್ಲ, ಆಲ್ ರೌಂಡ್ ತೋರಿಸ್ಕೊಬತ್ತೀನಿ, ಎಲ್ಲೇ ಏನಾಯ್ತಲ್ಲ ಬಂದು ಕೇಳ್ಕೊಬತ್ತೀನಿ. ಕರ್ಕೊಬತ್ತೀವಿ. 1000 ಕೊಡೋರು ಕೊಡ್ತಾರೆ, 800 ಕೊಡೋರು ಕೊಡ್ತಾರೆ. ಆ ಜಾಗ ಎಲ್ಲ ತೋರಿಸ್ಕೊಬತ್ತೀವಿ. ಎಲ್ಲಿ ಸೊತ್ತರು ಏನಾಯಿತು ಅಂತ ಅವರೆಲ್ಲ ವಿಡಿಯೋ ಮಾಡ್ಕೊಯ್ತಾರೆ ಆ ಜಾಗಗಳೆಲ್ಲ. ಕಡೆದಾಗಿ ಧರ್ಮೇಂದ್ರ ಅವರು ಇವತ್ತು ಇಲ್ಲ, ಅವರ ಡೈಲಾಗ್ ಏನಾದ್ರು ನೆನಪಿದ್ಯಾ? ಇದೆ. ಅರೇ ಬಸಂತೆ ಕುತ್ತೆಗೆ ಸಾಮನೆ ನಾಚನ ಮತ್ ನಾಚನ, ಅಷ್ಟೇ. ಇದಿಷ್ಟು ಸ್ಥಳೀಯರಾದಂಥ ಬ್ಯಾಟಪ್ಪ ಅವರ ಮಾತಾಗಿರ್ತಕ್ಕಂಥದ್ದು. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.